ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಇನ್ನೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ನಿಮಗೆ ಪಿ ಸಿಲೇ ಆಗಲಿ ಲ್ಯಾಪ್ಟಾಪಲ್ಲೇ ಆಗಲಿ ಕೀಬೋರ್ಡ್ ವರ್ಕ್ ಆಗ್ತಿರ್ಲಿಲ್ಲ ಅಂತಂದಾಗ ನೀವು ಎಮರ್ಜೆನ್ಸಿ ಪರ್ಪಸ್ಗೆ ನೀವು ಕೀಬೋರ್ಡ್ನ ಪಿ ಸಿಲೇ ಆಗಲಿ ಲ್ಯಾಪ್ಟಾಪಲ್ಲೇ ಆಗಲಿ ಶಾರ್ಟ್ಕಟ್ ಕೀಯಲ್ಲಿ ನೀವು ನೋಡ್ಬೋದು. ನಾನು ನಿಮಗೆ 4 ಸ್ಟೆಪ್ಪು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟು ಮೊದಲನೇ ಸ್ಟೆಪ್ಪು, ವಿಂಡೋಸ್ಗೆ ಹೋಗಿ ನೀವು ಕಂಟ್ರೋಲ್ ಪ್ಯಾನಲ್ಗೆ ಹೋದರೆ ನಿಮಗೆ ಈಸಿ ಆಕ್ಸೆಸ್ ಅಂತ ಇರುತ್ತೆ. ಈಸಿ ಆಫ್ ಆಕ್ಸೆಸ್ಗೆ ಹೋದರೆ ಈಸಿ ಆಫ್ ಆಕ್ಸೆಸ್ ಸೆಂಟರ್ ಅಂತ ಇರುತ್ತೆ. ಸ್ಟಾರ್ಟ್ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಇರುತ್ತೆ. ಜಸ್ಟ್ ಅದನ್ನು ಮಾಡಿದ್ರೆ ನಿಮಗೆ ಕೀಬೋರ್ಡ್ ಓಪನ್ ಆಗುತ್ತೆ. ನೀವು ಇಲ್ಲಿ ಎಮರ್ಜೆನ್ಸಿ ಪರ್ಪಸ್ಗೆ ಯೂಸ್ ಮಾಡ್ಬೋದು. ನಿಮಗೆ ಎಕ್ಸೆಲಲ್ಲೂ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಎಲ್ಲ ಟೈಪ್ ಮಾಡ್ತಾ ಇದ್ದೀನಿ, ಎಲ್ಲ ಟೈಪ್ ಆಗ್ತಿದೆ. ಮತ್ತು ನಂಬರ್ಸು ಟೈಪ್ ಮಾಡಿ ತೋರಿಸ್ತೀನಿ, ನಿಮಗೆ ನಂಬರ್ಸು ಟೈಪ್ ಆಗ್ತಿದೆ. ಎರಡನೇ ಸ್ಟೆಪ್ ಬಂದು ನಿಮಗೆ ವಿಂಡೋಸ್ 10 ಆದರೆ ನಿಮಗೆ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಈ ಥರ ಪ್ಯಾನಲ್ ಓಪನ್ ಆಗುತ್ತೆ. ಆವಾಗ ನಿಮ್ಗೆ ಏನಂತಂದರೆ ಈಸಿ ಆಫ್ ಆಕ್ಸೆಸ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಲೆಫ್ಟ್ ಸೈಡಲ್ಲಿ ಕೀಬೋರ್ಡ್ ಅಂತ ಇರುತ್ತೆ. ಕೀಬೋರ್ಡ್ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿರುತ್ತೆ ಯೂಸ್ ಯುವರ್ ಡಿವೈಸ್ ವಿತೌಟ್ ಫಿಸಿಕಲ್ ಕೀಬೋರ್ಡ್ ಅಂತ ಇರುತ್ತೆ. ಜಸ್ಟ್ ಆನ್ ಮಾಡಿದ್ರೆ ಇಲ್ಲಿ ನಿಮಗೆ ಕೀಬೋರ್ಡ್ ವಿಸಿಬಲ್ ಆಗುತ್ತೆ. ಮೂರನೇ ಸ್ಟೆಪ್ಪು, ನಿಮಗೆ ಶಾರ್ಟ್ಕಟ್ಟಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಜಸ್ಟು ವಿಂಡೋ ಕಂಟ್ರೋಲ್ ಓ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಕೀಬೋರ್ಡ್ ಓಪನ್ ಆಗುತ್ತೆ. ನಾಲ್ಕನೇ ಸ್ಟೆಪ್ಪು, ನಿಮಗೆ ಜಸ್ಟ್ ಏನಿಲ್ಲ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಶೋ ಟಚ್ ಕೀಬೋರ್ಡ್ ಬಟನ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕೀಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿ ಓಪನ್ ಮಾಡಿದ್ರೆ ನೀವು ಎಮರ್ಜೆನ್ಸಿ ಪರ್ಪಸ್ಗೆ ನೀವು ಕೀಬೋರ್ಡ್ ಯೂಸ್ ಮಾಡ್ಬೋದು. ಮತ್ತು ಈ ಕೀಬೋರ್ಡ್ನ ರಿಮೂವ್ ಮಾಡಬೇಕು ಅಂದರೆ ಜಸ್ಟ್ ಏನಿಲ್ಲ, ಒಂದು ಸಿಂಪಲ್ ಸ್ಟೆಪ್ಪು, ರೈಟ್ ಕ್ಲಿಕ್ ಮಾಡಿ ಶೋ ಟಚ್ ಕೀಬೋರ್ಡ್ ಮಾರ್ಕ್ ಇದೆಯಲ್ಲ ಅನ್ಮಾರ್ಕ್ ಮಾಡಿದ್ರೆ ಅದು ಕೀಬೋರ್ಡ್ ರಿಮೂವ್ ಆಗುತ್ತೆ. ಇನ್ನು ಮೋರ್ ಇನ್ಫಾರ್ಮೇಷನ್ ವಿಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.